ಇವನೊಬ್ಬ ಅಯೋಗ್ಯ ಶಾಸಕ. ನನ್ನ ಪ್ರಕಾರ 3 ಬಿಟ್ಟವರು. ಅವ್ರು ಮೀಸೆ ತಿರುವಿ ತೊಡೆ ತಟ್ಟಿ ತೋಳು ತಟ್ಟಿ ಆ ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಚಾಲೆಂಜ್ ಆಗ್ತದೆ. JDS ಏನ್ ಕಿತ್ಕೊಳ್ಳೋಕೆ ಸಾಧ್ಯ ಆಯ್ತು ಈಗ? ಮೀಸೆ ತಿರುಗೋದ ಚಾರಿಟಿ, ತೊಡೆ ತಟ್ಟದ ಚಾರಿಟಿ, ಟವಲ್ ತಿರುಗಿಸೋದು ಚಾರಿಟಿನ? ಮಕ್ಕಳಿಂದ ಲಕ್ಷಾಂತರ ರೂಪಾಯಿ ಪೀಕ್ತಾ ಇದೆಯಾ? ಈ CSI ಪಡೀಲಿಕ್ಕೋಸ್ಕರ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ವಿ. ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ದುರಾಂಕಾರದ ಹೇಳಿಕೆಗಳನ್ನ ಜಾತಿಗಳ ನಡುವೆ ವೈಷಮ್ಯ ಮೂಡ್ತಕ್ಕಂತಹ ಸ್ಟೇಟ್ಮೆಂಟ್ ಕೊಡೋದನ್ನ ನೀವು ಒಪ್ತೀರಿ. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ. ಪ್ರಚೋದನಕಾರಿ ನಡವಳಿಕೆ ಅಥವಾ ಹೇಳಿಕೆ ಕೂಡ ಅಲ್ಲ, ಪ್ರಚೋದನಕಾರಿ ಸರ್, ಭಾಷಣ ಮಾಡಬಾರ್ದು, ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು ಅಂತ ವಿಧೇಯಕ ತಂದವರೇ ಕಾಂಗ್ರೆಸ್ ಅವರು. ಇವನಿಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಆದಂತಹ ಒಂದು ಘಟನೆ, ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ ಇಡೀ ರಾಜ್ಯದ ಜನ ನೋಡಿದ್ರು. ಒಂದಷ್ಟು ಜನ ಚೀತು ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇದರ ನಡುವೆ JDSನ ಕಾರ್ಯಕರ್ತರು ಬಂಧನ ಆಗಿರುವಂಥದ್ದು, ಈ ಚೊಪ್ಲಿ ಎಸೆದಿರುವಂತಹ ಒಂದು ಘಟನೆ, ಅದನ್ನೆಲ್ಲ ಹೇಗೆ ಅವಲೋಕನ ಮಾಡ್ತೀರಿ ಸರ್? ಇಡೀ ನೀವು ಇನ್ಸಿಡೆಂಟ್ನ ನೋಡಿದ್ರೆ ಏನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ಒಂದಷ್ಟು ಯುವಕರು ಪ್ರದೀಪ್ ಈಶ್ವರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಏನಂತಂದರೆ, ನೀವು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಮುಖ್ಯಮಂತ್ರಿಗಳಾದ H.D. ಕುಮಾರಣ್ಣ ಅವ್ರ ಬಗ್ಗೆ ಏಕವಚನದಲ್ಲಿ ನೀವು ಮಾತಾಡಿದ್ದೀರಾ, ಅವನು ಇವನು ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀರಾ. ಈ ರೀತಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನ ಇವರು ಪ್ರಶ್ನೆ ಮಾಡಿದ್ದಾರೆ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು, ಇವರು ಶಾಸಕರಾಗಿ ಉತ್ತರದಾಯಿತ್ವ ಆಗಿ ಇದ್ಕೊಂಡು ಯಾವ ವ್ಯಕ್ತಿ ನೀವು ಪ್ರಶ್ನೆ ಮಾಡಿದ್ರೋ ನೀವು ಹಾಗೆ ಉತ್ತರ ಕೊಡೋಕ್ಕೂ ನೀವು ಉತ್ತರದಾಯಿತ್ವ. ಉತ್ತರ ಕೊಡಬೇಕಾದಂಥ ವ್ಯಕ್ತಿ ದಿಮಾಗ್ ತೋರಿಸ್ಕೊಂಡು ಕಾಫಿ ಕುಡ್ಕೊಂಡು ಕಾಲಿನ ಕಾಲಕ್ಕೆ ಕೂತ್ಕೊಂಡ್ರೆ ಇದು ಯಾವ ರೀತಿಯ ಸಂದೇಶ? ಅದನ್ನು ಮತ್ತಷ್ಟು ಕೆರಳಿಸ್ತು, ಬಂದಿರೋದ್ರಿಂದ ಜನರನ್ನ ಮತ್ತಷ್ಟು ಕೆರಳಿಸ್ತು. ಯಾಕಂದ್ರೆ ಅದು ಹೇಳಿ ಕೇಳಿ ಅದೊಂದು ಕೆಂಪೇಗೌಡ ಜಯಂತಿ, ಬಹುತೇಕ ಒಕ್ಕಲಿಗರು ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಶಾಂತಿಯುತವಾಗಿ ಗೌರವಯುತವಾಗಿ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಯಶಸ್ವಿಗೊಳಿಸಬೇಕಾದಂತಹ ಬಹಳ ದೊಡ್ಡ ಜವಾಬ್ದಾರಿ ಶಾಸಕರಿಗೆ. ಅಲ್ಲ ಸರ್, ಅದೆಲ್ಲ ಓಕೆ, ಒಪ್ಕೊಳ್ಳೋಣ ಸರ್. ಪಾಪ ರಾಜಕೀಯವಾಗಿ ಈಗಷ್ಟೇ ಅಂಬೆಗಾಲು ಇಡ್ತಾ ಇರುವಂಥ ಒಬ್ಬ OBC ಶಾಸಕನ ಮೇಲೆ ಚೊಪ್ಲಿ ಎಸೆದಿದ್ದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಶಾಸಕರು ಈಗ ತಾನೇ ನೀವು ಹೇಳಿದ್ರಿ, ಈಗ ತಾನೇ ಬೆಳೀತಾ ಇರತಕ್ಕಂಥ ಒಬ್ಬ ಶಾಸಕರು, OBC ಶಾಸಕರು ಅಲ್ಲ, ಅಂಬೆಗಾಲು ಇಡ್ತಾ ಇರುವಂಥ ಅಂಬೆಗಾಲು ಇಡ್ತಕ್ಕಂಥ ಶಾಸಕರು. ನೀವು ಅಂಬೆಗಾಲು ಇಡ್ತಾ ಇರ್ಬೇಕಾದ್ರೆ ಯಾವ ರೀತಿ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ಪೂರ್ವ ಪ್ರಜ್ಞೆ ನಿಮಗಿರಬೇಕು. ರಾಜಕಾರಣದಲ್ಲಿ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಜವಾಬ್ದಾರಿಯುತನಾಗಿ ಮಾತಾಡಬೇಕು. ನೀನು ಗೆದ್ದು ಕೇವಲ 3 ವರ್ಷ ಒಂದೇ ಬಾರಿ ಶಾಸಕರು, ನಿಮಗೆ ಜವಾಬ್ದಾರಿಗಳಿರಬೇಕು. ಮಾತಾಡಬೇಕಾದ್ರೆ ಆ ಸಮಾಜ ಏನೇನು ಕೊಡುತ್ತೆ, ಅದರಿಂದ ಇರ್ತಕ್ಕಂಥ ಆ ಪಕ್ಷದ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲವ ಇವನ್ನು ಅವಲೋಕಿಸಿಕೊಂಡು ಪೂರ್ವ ಪ್ರಜ್ಞೆಯಿಂದ ಮಾತಾಡಬೇಕಾಗಿತ್ತು. ನೀವು ಅಂಬೆಗಾಲು ಇಡ್ತಾ ಇದ್ದೀನಿ ಅಂತೀರ, ಆದರೆ ಇವತ್ತು ನೀವು ಅವ್ರು ನೋಡಿ, ಕಳೆದ 3 ವರ್ಷಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಯಾವ್ಯಾವ ನಾಯಕರಿಗೆ ಮೇಲೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು, ಎಲ್ಲರ ಮೇಲೂ ಕೂಡ ದುರಂಕಾರದ ಸ್ಟೇಟ್ಮೆಂಟ್ ಒಂದು. ಮತ್ತು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆನೂ ಕೂಡ ಅವರು ಏಕವಚನ ಮಾತಾಡಿದ್ದಾರೆ. ಕೇವಲ ದೇವೇಗೌಡ ಅಪ್ಪಾಜಿ ಕುಮಾರಣ್ಣವ್ರ ಬಗ್ಗೆ ಮಾತ್ರ ಅಲ್ಲ, BJP ಅನೇಕ ನಾಯಕರುಗಳ ಬಗ್ಗೆ, JDSನ ಅನೇಕ ನಾಯಕರುಗಳ ಬಗ್ಗೆ ಏರು ಧ್ವನಿಯಲ್ಲಿ ಏಕವಚನದಲ್ಲಿ ಮಾತಾಡಿದ್ದೀವಿ. ಈ ರೀತಿ ಅಂಬೆಗಾಲು ಇಡುವ ಯಾರು ಶಾಸಕರು ಮಾತಾಡ್ತಾರ? ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಮಾಡಿದ್ದು ಕುಮಾರಣ್ಣವರು. ಅನೇಕ ಜನಪ್ರಿಯ ಯೋಜನೆಗಳನ್ನ ತೆಗೆದುಕೊಂಡು ಬಂದವರು ಕುಮಾರಣ್ಣವರು. ಈ ರಾಜ್ಯಕ್ಕೆ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಂತವರು ಕುಮಾರಣ್ಣವರು. ನೀವು ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ. ನೀವು GST ಕಟ್ತೀನಿ ಅಂತ ಹೇಳ್ತೀರಿ, ಹೌದು, GST ಒಬ್ಬರೇ ಕಟ್ಟದ? ಆಯ್ತು, GST ಹೆಂಗ್ ಕಟ್ಟೋದು? ಮಕ್ಕಳಿಂದ 3.5 ಲಕ್ಷ ರೂಪಾಯಿ ಫೀಸು ಪ್ಲಸ್ GST ತಗೊಂಡು ಕಟ್ಟೋದು. ನಾವು GST ಕಟ್ತೀನಿ. ಕುಮಾರಣ್ಣ ಆ ಥರದ್ದೇನು ಯಾವ ಮಕ್ಳು ಏನು ಬಿಸ್ನೆಸ್ ಮಾಡ್ತಾ ಇಲ್ವಲ್ಲ, ನಾವು ಯಾವ ಬಿಸ್ನೆಸ್ ಮಾಡ್ತಾ ಇಲ್ಲ. ನಮ್ದು ಯಾವ್ದು ಮೆಡಿಕಲ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಯಾವ ಟ್ಯುಟೋರಿಯಲ್ ಇಲ್ಲ, ಇನ್ಸ್ಟಿಟ್ಯೂಷನ್ಸು ಇಲ್ಲ. ನಾವ್ಯಾಕೆ GST ಕಟ್ಟೋಣ? ನಾವು ಇನ್ನೂ ರೈತರ ಸ್ಟೇಟಸ್ನಲ್ಲೇ ಇದ್ದೀವಿ. ಕುಮಾರಣ್ಣವ್ರ ಹೆಸರಲ್ಲೇ ಜಮೀನಿದೆ, ನಾವು ರಾಗಿ ಬೆಳೆದಿದ್ದೀವಿ, ತೆಂಗು ಬೆಳೆದಿದ್ದೀವಿ, ಕೋಳಿ ಇದೆ, ಹಸು ಇದೆ, ಮೀನು ಸಾಕಿದ್ದೀವಿ. ಇದು ನಮ್ಮ ತೋಟದಲ್ಲಿರೋದು. ನಾವು ಯಾರೋ ಫಾರಿನ್ನವ್ರು ಬಂದರೆ ಬಾಳೆಗೊನೆ ಕೊಟ್ಟಿದ್ದೀವಿ ಗಿಫ್ಟ್ ಆಗಿ. ಇದು ಕುಮಾರಣ್ಣವ್ರ ಸ್ಟೇಟಸ್ಸು. ನಾವೇನು GST ಕಟ್ಟಕ್ಕಾಗುತ್ತೆ?
ನೀನು ಮಕ್ಕಳಿಂದ ಲಕ್ಷಾಂತರ ರೂಪಾಯಿ ಪೀಕ್ತಾ ಇದೆಯಾ? ಇಷ್ಟು GST ಕಟ್ಟೋ ನೀನು ಯಾವ ನೈತಿಕತೆ ಇದೆ ನಿನಗೆ CS ಐಟ್ ತಗೊಳ್ಳೋಕ್ಕೆ? CS ಐಟ್ ಕೊಡೋದು ಯಾವುದು? ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಏನು ಗೈಡ್ಲೈನ್ ಸರ್? ಆಸ್ ಪರ್ ರೂಲ್ ಏನಿದೆ? ರೂಲ್ಸ್ ಏನಪ್ಪ ಅಂದರೆ ಕನಿಷ್ಠ ಒಂದು ಸಂಸ್ಥೆ 3 ವರ್ಷ ಇರಬೇಕು. ಯಾವ್ದಾದ್ರು ಸಂಸ್ಥೆ ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಪರಿಶ್ರಮ ಹೇಳ್ತೀನಿ. ಪರಿಶ್ರಮ ಅನ್ನೋದು ಇಸ್ ನಾಟ್ ಎಸ್ ಚಾರಿಟಬಲ್ ಟ್ರಸ್ಟ್, ಚಾರಿಟಬಲ್ ಇನ್ಸ್ಟಿಟ್ಯೂಟ್, ಈಸ್ ಎ ಲಿಮಿಟೆಡ್ ಕಂಪನಿ. ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಆ ಸಂಸ್ಥೆ ಇರ್ತಕ್ಕಂಥದ್ದು ಕಳೆದ 7-8 ವರ್ಷಗಳಲ್ಲಿ ಅದು ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಇದ್ದಿದ್ದು. ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲೇ ನೀವು ಅದಕ್ಕೆ GST ಕಟ್ತಾ ಇರೋದು. ಈಗ ಈ CS ಐಟ್ ಪಡೀಲಿಕ್ಕೋಸ್ಕರ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಟ್ರಸ್ಟು ಕನಿಷ್ಠ 3 ವರ್ಷ ಆಗಿರಬೇಕು. ಆ ಟ್ರಸ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿರಬೇಕು, ಚಾರಿಟಿ ಮಾಡಿರಬೇಕು, ಸೋಷಿಯಲ್ ಸರ್ವಿಸ್ ಮಾಡಿರಬೇಕು, ಪಬ್ಲಿಕ್ ಸರ್ವಿಸ್ ಮಾಡಿರಬೇಕು, ಹಾಸ್ಪಿಟಾಲಿಟಿ ಇರಬೇಕು. ಈ ರೀತಿಯ ಸರ್ವಿಸ್, ಸಮಾಜಕ್ಕೆ ಅನುಕೂಲ ಆಗುವಂಥ ಸರ್ವಿಸ್ಗಳನ್ನ ಮಾಡಿದರೆ ಅದರ ಮಾನದಂಡಗಳ ಆಧಾರದ ಮೇಲೆ ನೀವು CS ಐಟ್ ಕೊಡೋದು. ನೀವು ಯಾವ ಚಾರಿಟಿ ಮಾಡಿದ್ಯಪ್ಪ? ಯಾವ ಚಾರಿಟಿ ಮಾಡಿದ್ದೆ ನೀನು? ಯಾವ ನೈತಿಕತೆ ಇದೆ ನೀನು? ಮೀಸೆ ತಿರುಗೋದ ಚಾರಿಟಿ? ಅಥವಾ ಈಗ ತೊಡೆ ತಟ್ಟದ ಚಾರಿಟಿ? ಟವಲ್ ತಿರುಗಿಸೋದು ಚಾರಿಟಿನಾ? ಕಾಲ್ ಮೇಲೆ ಕಾಲು ಹಾಕೊಂಡು ಮಾತಾಡೋದು ಚಾರಿಟಿನಾ? ಇದು ಕಾಂಗ್ರೆಸ್ ಸಂಸ್ಕೃತಿನಾ? ಇದನ್ನ ಈ ಕಾಂಗ್ರೆಸ್ ಪಕ್ಷ ಒಪ್ಪುತ್ತಾ? ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಒಪ್ತಾರಾ? ಮುಖ್ಯಮಂತ್ರಿಗಳು ಒಪ್ತಾರಾ? ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಪ್ಪುತ್ತಾ? ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಕ್ಕಂಥವ್ರು, ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡೋರು, ಡೆಮೋಕ್ರೆಟಿಕ್ ಸಿಸ್ಟಮ್ ಬಗ್ಗೆ ಮಾತಾಡೋರು, ನೀವು ಈ ನಡವಳಿಕೆಯನ್ನು ಒಪ್ತೀರಿ, ಈ ಶಾಸಕನ ನಡವಳಿಕೆಯನ್ನು ಒಪ್ತೀರಿ. ಪಬ್ಲಿಕ್ನಲ್ಲಿ ಹಿರಿಯರು ಒಂದನೆ ಗೌರವಿಸ್ತೇನೆ, ಅಗೌರವಯುತವಾಗಿ ದುರಂಕಾರವಾಗಿ OBC SC ST ಈ ರೀತಿಯ ದುರಂಕಾರದ ಹೇಳಿಕೆಗಳನ್ನ ಜಾತಿಗಳ ನಡುವೆ ವೈಷಮ್ಯ ಮೂಡ್ತಕ್ಕಂತಹ ಸ್ಟೇಟ್ಮೆಂಟ್ ಕೊಡೋದನ್ನ ನೀವು ಒಪ್ತೀರಿ. ನೀವು ಏನಂತ ಪ್ರಮಾಣ ವಚನ ಸ್ವೀಕರಿಸಿದ್ರಿ ಶಾಸಕರಾಗಿ? ಜಾತಿ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಾ? ಯಾಕೆ ಜಾತಿ ಹೆಸರು ಬಂತು? ಯಾವ ಕಾರಣಕ್ಕೆ ಜಾತಿ ಹೆಸರು ಬಂತು? ಕಾರಣ ಏನು ನಿಮ್ಮದು? ನೀವು ಜಾತಿ ಹೆಸರು ಹೇಳಿದ್ರೆ ಸುಮ್ಮನೆ ಕೂತಿರ್ಬೇಕಾ? ನಾವು ಸುಮ್ಮನೆ ಕೂತಿರೋ ಪ್ರಶ್ನೆನೇ ಇಲ್ಲ. ನೀನು ಏನು ಮಾಡಿದ್ಯೋ ಅದಕ್ಕೆ ಉತ್ತರ ಅದು ಸಿಕ್ಕಿರೋದು. ನೀವೇನು ಮಾಡಿದಿರೋ ಅದು ಪ್ರತಿಫಲ ಸಿಗುತ್ತೆ. ಯಾವುದೋ ಸೆಕ್ಯೂರಿಟಿ ತಗೊಂಡು ಬಾಡಿ ಗಾರ್ಡ್ಸ್ ಹಾಕೊಂಡು ಪೊಲೀಸ್ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ. ತಾಕತ್ತಿದ್ರೆ ಜನಗಳ ಮುಂದೆ ಮಾಡು. ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಪೊಲೀಸು ಅಥವಾ ಬಾಡಿ ಗಾರ್ಡ್ಸು ಏನು ಇಲ್ಲದೆ ಬಂದು ಮಾಡು. ಆವಾಗ ನಿನಗೆ ಎಂಥ ಏಟ್ಗಳು ಬೀಳ್ತವೆ, ಎಂಥ ವಧೆಗಳು ಬೀಳ್ತವೆ, ಎಂಥ ಜನಗಳಿಂದ ನಿನಗೆ ಎಂತೆಂಥ ಸತ್ಕಾರ ಆಗುತ್ತೆ ಗೊತ್ತಾಗುತ್ತೆ. ಅಲ್ಲ ಸರ್, ಈಗಲೂ ಕೂಡ ನಾನು ಪ್ರದೀಪ್ ಈಶ್ವರ್ ಅವ್ರ ಭಾಷೆನಲ್ಲೇ ಹೇಳ್ತೀನಿ, ಅನ್ಯತಾ ಭಾವಿಸ್ಬಿಡಿ. ಈಗಲೂ ನಿಷ್ಠುರವಾಗಿ ಪ್ರಶ್ನೆ ಕೇಳ್ತೀನಿ. ಅವ್ರು ಮೀಸೆ ತಿರುವಿ ತೊಡೆ ತಟ್ಟಿ ತೋಳು ತಟ್ಟಿ ಆ ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಚಾಲೆಂಜ್ ಆಗ್ದಂಥವ್ರು JDS ಏನು ಕಿತ್ಕೊಳ್ಳೋಕೆ ಸಾಧ್ಯ ಆಯ್ತು? ಈಗ ನಿಮ್ಮನವರೇ ಜೈಲಿಗೆ ಹೋದ್ರಲ್ಲ ಸರ್. ಈಗ ಕಾನೂನು ತನ್ನ ಪ್ರಕ್ರಿಯೆಯನ್ನು ಒಂದು ಆದರೆ 150 ಜನ ಅಂತ ಹೇಳಿ FIR ಮಾಡಿದ್ದಾರೆ. 150 ಜನ 150 ಜನ ಹೆಂಗ್ ಲೆಕ್ಕ ಹಾಕಿದ್ರು? 150 ಜನ ಹೆಸರು ಯಾಕೆ ಬರ್ದಿಲ್ಲ FIR ಅಲ್ಲಿ? ಅದು ಫೇಕ್ FIR ಅಥವಾ ಏನು ಸರ್? ಅಲ್ಲ, ಫೇಕ್ FIR ಅಲ್ಲ, ಅದು FIR ಕರೆಕ್ಟ್ ಇದೆ. ಅಲ್ಲ, 150 ಜನ ಭಾಗಿಯಾಗಿದ್ದಾರೆ ಸರ್. ಆದರೆ FIR ನಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇದೆ, ಅದು ಫೇಕ್. ದಟ್ ಈಸ್ ಅದು ಸೇರಿಸಿರ್ತಕ್ಕಂಥದ್ದು ಕಪೋಕಲ್ಪಿತ ಇಂಗ್ರೀಡಿಯೆಂಟ್ಸ್ ಅದರಲ್ಲಿದೆ. ಅದು ಪೊಲೀಸ್ನವರು ಇವರ ಒತ್ತಾಯಕ್ಕೆ, ಕಾಂಗ್ರೆಸ್ ಪಕ್ಷದ ನಾಯಕರ ಒತ್ತಾಯಕ್ಕೆ, ಪ್ರದೀಪ್ ಈಶ್ವರ್ ಒತ್ತಾಯಕ್ಕೆ ಮಾಡಿರ್ತಕ್ಕಂಥ FIR. ನಾನು ಈಗಾಗಲೇ ಜನತಾದಳ ಪಕ್ಷದಿಂದ ನಾವು ಆಲ್ರೆಡಿ ದೂರನ್ನು ದಾಖಲು ಮಾಡಿ SP ಅವರಿಗೆ ದೂರನ್ನು ಕೊಟ್ಟಿದ್ದೆ. ಈ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರಲ್ಲ, ಅವ್ರಿಗೇನಾದ್ರು ನೈತಿಕತೆ ಇದೆ? ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ನಾವು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ FIR ದಾಖಲು ಮಾಡಿ. ಯಾಕೆಂದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸೀರಿಯಸ್ ಅಫೆನ್ಸ್. ಪ್ರಚೋದನಕಾರಿ ನಡವಳಿಕೆ ಅಥವಾ ಹೇಳಿಕೆ ಕೂಡ ಅಲ್ಲ, ಪ್ರಚೋದನಕಾರಿ ಭಾಷಣ ಮಾಡಬಾರ್ದು, ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು ಅಂತ ವಿಧೇಯಕ ತಂದವರೇ ಕಾಂಗ್ರೆಸ್ ಅವರು.
ಮತ್ತೆ ಪ್ರದೀಪ್ ಈಶ್ವರ್ ಮೇಲೆ ಪ್ರದೀಪ್ ಈಶ್ವರ್ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಅದನ್ನೇ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಗೃಹ ಮಂತ್ರಿಗಳಿಗೆ. ಇದ್ರ ಬಗ್ಗೆ ಏನಾದ್ರು ತಲೆಯಲ್ಲಿ ಏನಾದ್ರು ಬುದ್ಧಿ ತಿಳುವಳಿಕೆ ಇದ್ರೆ FIR ಮಾಡಿ. ಇವತ್ತು ಅವರು ಅನ್ಲಾಫುಲ್ ಅಸೆಂಬ್ಲಿ ಮಾಡಿದ್ದಾರೆ. ಅವ್ರ ಮೇಲೆ ಇವತ್ತು ಈಗಾಗಲೇ 352 ಇಂಟೆನ್ಷನ್ ಇನ್ಸಲ್ಟ್ ವಿತ್ ದಿ ಇಂಟೆಂಟ್ ಟು ಪ್ರೊವೋಕ್ ಬ್ರೀಚ್ ಆಫ್ ದಿ ಪೀಸ್, ಸೆಕ್ಷನ್ 353 ಸ್ಟೇಟ್ಮೆಂಟ್ ಕಂಡಕ್ಟಿಂಗ್ ಟು ಪಬ್ಲಿಕ್ ಮಿಸ್ಚೀಫ್, ಸೆಕ್ಷನ್ 189 ಅನ್ಲಾಫುಲ್ ಅಸೆಂಬ್ಲಿ, ಸೆಕ್ಷನ್ 191 ವೈಲೆನ್ಸ್. ಇದ್ರ ಜೊತೆಗೆ ಜಾತಿ ವಿಷಯ ತಂದಿರ್ತಾರೆ. ಮತ್ತೆ ಅವ್ರಿಗೆ ನಂತರಲ್ಲ ಪ್ರವೋಕ್ ಮಾಡಿರೋದು, ಬನ್ನಿ ಕುಸ್ತಿ ಆಡೋಣ ಅಂದ್ರೆ ಇದೆಲ್ಲ ಒಳ ಸಂಚನ್ನ ರೂಪಿಸಿ, ಪೂರ್ವ ನಿಯೋಜಿತ ಸಂಚನ್ನ ರೂಪಿಸಿ ಇವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಸ್ಟ್ ಕಲ್ಫ್ರಿಟ್ಸ್, ಇವನು ಅಕ್ಯೂಸ್ ನಂಬರ್ 1 ಆಗಬೇಕು. ಇವತ್ತು ನೀವು ಫೇಸ್ಬುಕ್ ತೆಗೀರಿ ಸರ್, ಟ್ವಿಟ್ಟರ್ ತೆಗೀರಿ ಸರ್, ನೀವು ಯಾವ ತೆಗೆದ್ರು ಇವರನ್ನ ಕಂಡುಕೊಂಡವರೆಲ್ಲ ಉಗಿದಿದ್ದಾರೆ, ಕಂಡುಕೊಂಡವರೆಲ್ಲ ಎಕ್ಕ ಮಕ್ಕ ಉಗಿದು ಬಿಸಾಕಿದ್ದಾರೆ. ಇವನೊಬ್ಬ ಅಯೋಗ್ಯ ಶಾಸಕ ಅಂತ ಉಗಿದಾಕಿದ್ದಾರೆ. ಇವನಿಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಈ ವ್ಯಕ್ತಿಗೆ, ಈ ಶಾಸಕನಿಗೆ ಇನ್ಯಾವತ್ತೂ ಮೀಡಿಯಾ ಮುಂದೆ ಬರಬಾರ್ದು. ಗೌರವಸ್ತ್ರ ಆದರೆ ಬರಲ್ಲ, ಗೌರವ ಇಲ್ಲ, ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ ನನಗೆ ಅಂದ್ರೆ ಮಾತ್ರ ಬರ್ತಾರೆ. ನನ್ನ ಪ್ರಕಾರ 3 ಬಿಟ್ಟವರು, ಪ್ರದೀಪ್ ಈಶ್ವರ್ ಅವರು 3 ಬಿಟ್ಟವರು.